ಎಲ್ಲರಿಗೂ ನಮಸ್ಕಾರ. ಡಿಯರ್ ಸ್ಟೂಡೆಂಟ್ಸ್, ನಿಮಗೊಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಯಾವುದಂದರೆ ಕೇಂದ್ರ ಸರ್ಕಾರಿ ಉದ್ಯೋಗ PUC ITI ಮತ್ತು ಡಿಗ್ರಿ ಪಾಸಾದವರಿಗೆ ಅವಕಾಶ ಅಂತ ಹೇಳಿಕೊಟ್ಟಿದ್ದಾರೆ. ಯಾವ ಪೋಸ್ಟ್ ಅಂದರೆ ಗ್ರೂಪ್ C ಪೋಸ್ಟ್. ಸೊ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಏನು ಸ್ಯಾಲರಿ, ಎಷ್ಟು ವೇಕೆನ್ಸಿ ಇದಾವೆ, ಎಲ್ಲ ಡೀಟೇಲ್ಸ್ ಹೇಳಿಕೊಟ್ಟಿದ್ದಾರೆ. ಸೊ ಇದು ಇಂಡಿಯನ್ ಆರ್ಮಿ ರೆಕ್ರೂಟ್ಮೆಂಟ್ 2025. ಭಾರತೀಯ ಸೇನೆಯಲ್ಲಿ 625 ಹುದ್ದೆಗಳ ನೇಮಕಾತಿ ಅಂತ ಹೇಳಿದ್ದಾರೆ. ಸೊ ಟೋಟಲ್ 625 ವೇಕೆನ್ಸಿ ಇದಾವೆ. ಸೊ ಇಂಡಿಯನ್ ಆರ್ಮಿ ರೆಕ್ರೂಟ್ಮೆಂಟ್ ಬಗ್ಗೆ ನೀವು ಜಾಸ್ತಿ ಮಾಹಿತಿ ತೊಗೋಬೇಕಂದ್ರೆ ಅಲ್ಲಿ ವೆಬ್ಸೈಟಿಗೆ ಹೋಗಿ ನೀವು ಚೆಕ್ ಮಾಡ್ಕೊಳ್ರಿ. ಸೊ ಇಲ್ಲಿ ಇಂಪಾರ್ಟೆಂಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಗ್ರೂಪ್ C ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಿದಾರೆ. ಟೋಟಲ್ 625 ವೇಕೆನ್ಸಿ ಇದಾವೆ ಅಂತ ಹೇಳ್ಕೊಟ್ಟಿದ್ದಾರೆ. ಎಲ್ಲಿ ಕೆಲಸ ಮಾಡ್ಬೋದು ಅಂತ ಹೇಳಿದ್ರೆ ಇಟ್ ಈಸ್ ಇನ್ ಇಂಡಿಯಾ, ಆಲ್ ಓವರ್ ಇಂಡಿಯಾ ಡಿಫ್ರೆಂಟ್ ಸ್ಟೇಟ್ನಲ್ಲಿ ಕಾಲ್ಫಾರ್ಮ್ ಮಾಡಿದ್ದಾರೆ. ವೇತನ ಶ್ರೇಣಿ ಎಷ್ಟು ಅಂತಂದರೆ ಡಿಪೆಂಡಿಂಗ್ ಅಪಾನ್ ದ AICTE, ಡಿಪೆಂಡಿಂಗ್ ಅಪಾನ್ ದ 7th ಪೇ ಕಮಿಷನ್ ಅಂತ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಮುಖ್ಯ ಸೂಚನೆ, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಏನೇನು ಅಂತಂದರೆ ಇಲ್ಲಿ ಸ್ವಲ್ಪ ಓದ್ಕೊಂಡು ನೀವು ತಿಳ್ಕೊಳ್ರಿ. ಭಾಳ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಎಲಿಜಿಬಿಲಿಟಿ ಏನು, ಎಜುಕೇಷನ್ ಇರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ನೋಡಿರಿ. 10th ITI ಮತ್ತು PUC, 10th ITI PUC ಡಿಪ್ಲೊಮಾ BSc ಡಿಗ್ರಿ ಆದವ್ರಿಗೆ ಇದು ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಿಲಿಟಿ ಇರ್ತೈತೆ ಅಂತ ಹೇಳ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕಂಪ್ಯೂಟರ್ ಬಗ್ಗೆ ಜ್ಞಾನವನ್ನು ತಿಳಿದಿರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಇಲಾಖೆಯ ವೆಬ್ಸೈಟಿಗೆ ಹೋಗಿ ನೀವು ಚೆಕ್ ಮಾಡ್ಕೊಳ್ರಿ. ಏಜ್ ಲಿಮಿಟ್ ಮಿನಿಮಮ್ 18, ಮ್ಯಾಕ್ಸಿಮಮ್ 30 ಮತ್ತು ಏಜ್ ರಿಲ್ಯಾಕ್ಸೇಷನು ಡಿಪೆಂಡಿಂಗ್ ಅಪಾನ್ ದ ಕಾಸ್ಟ್ ರಿಸರ್ವೇಷನ್ ಪ್ರಕಾರ ಇರ್ತೈತೆ ಅಂತ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ವಯೋಮಿತಿ ಸಲ್ಲಿಕೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಅರ್ಜಿ ಶುಲ್ಕ ಫೀಸ್ ಎಷ್ಟು ಅಂದರೆ 0 ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಯಾವುದೇ ಫೀಸ್ ತುಂಬುವ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಟ್ಟಿದ್ದಾರೆ. ಆಯ್ಕೆ ವಿಧಾನ, ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಮಾಡ್ತಾ ಅಂದರೆ ರಿಟರ್ನ್ ಟೆಸ್ಟ್ ಇರ್ಬೋದು, ಸ್ಕಿಲ್ ಟೆಸ್ಟ್ ಇರ್ಬೋದು, ನಿಮ್ಮದು ಟ್ರೇಡಿಂಗ್ ಪರೀಕ್ಷೆ ಇರ್ಬೋದು, ಅಥವಾ ಸಾಮರ್ಥ್ಯ ಪರೀಕ್ಷೆ, ದಾಖಲಾತಿ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆ ಇವೆಲ್ಲ ತೊಗೊಂಡು ಆಮೇಲೆ ಸಂದರ್ಶನದ ಮೂಲಕ ಅರ್ಜಿ ಸಲ್ಲಿಸ್ಬೋದು ಅಂತಂಥೇಳಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಅಂತ ಹೇಳ್ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ವಿಧಾನ, ಸೊ ಇದು ಭಾಳ ಇಂಪಾರ್ಟೆಂಟ್ ಇದೆ ನೋಡಿರಿ. ಇದು ಆಫ್ಲೈನ್ ಮೂಲಕನೇ ನೀವು ಅರ್ಜಿ ಸಲ್ಲಿಸಬೇಕು. ಸೊ ಎಲ್ಲಿ ಅಪ್ಲೈ ಮಾಡಬೇಕಂತ ಎಲ್ಲ ಡೀಟೇಲ್ಸ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಪ್ಲೈ ಮಾಡಬೇಕಂತ ಹೇಳಿ ಕೊಟ್ಟಿದ್ದಾರೆ ನೋಡಿರಿ. ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ, 5ನೇ ಹಂತ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದನ್ನು ಡಿಟೇಲ್ಡ್ ನಾನು PDF ಇದೆಲ್ಲ ಇದರ ಲಿಂಕನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ನೀವು ಆಮೇಲೆ ಇದನ್ನು ನೋಡಿ ತಿಳ್ಕೊಳ್ರಿ. ಸೊ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ, ಸೊ ಫಸ್ಟ್ ಸ್ಟಾರ್ಟ್ ಆಗೋದು ಯಾವಾಗಿಂದ್ರೆ 9th ಡಿಸೆಂಬರ್ಲಿಂದ ಸ್ಟಾರ್ಟ್ ಆಗಿ ಎಂಡ್ ಆಗೋದು ಯಾವಾಗಂದರೆ 9th ಜನವರಿ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಕಡಿಮೆ ಟೈಮ್ ಇದೆ, ಬೇಗನೆ ಅಪ್ಲೈ ಮಾಡಿರಿ. ಸೊ ನೀವು ಅಪ್ಲೈ ಮಾಡಬೇಕಂದ್ರೆ ಅಪ್ಲೈ ಲಿಂಕ್ ಕೊಟ್ಟಿದ್ದಾರೆ, ನೋಟಿಫಿಕೇಷನ್ ಲಿಂಕ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಟೆಲಿಗ್ರಾಮ್ ಜಾಯಿನ್ ಲಿಂಕ್, ವಾಟ್ಸಪ್ ಚಾನಲ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲ. ಸೊ ನೋಟಿಫಿಕೇಷನ್ ಲಿಂಕ್ ನೀವು ಜಸ್ಟ್ ಕ್ಲಿಕ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ನಾನು ಕ್ಲಿಕ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಲಿಂಕ್ ಕ್ಲಿಕ್ ಅಂತಂತಿದೆಲ್ಲ ಇಲ್ಲಿ ಕ್ಲಿಕ್ ಮಾಡಿದರೆ ಸೊ ನಿಮಗೆ PDF ಓಪನ್ ಆಗ್ತೈತಿ. ಸೊ ಈ PDF ಇದರಲ್ಲಿ ಎಲ್ಲ ಡೀಟೇಲ್ಸ್ ಇದಾವೆ, ಯಾವ ಪೋಸ್ಟ್, ಎಲ್ಲಿ ವೇಕೆನ್ಸೀಸ್ ಇದಾವೆ, ಮತ್ತು ರಿಸರ್ವೇಷನ್ ಪ್ರಕಾರ ಎಷ್ಟು ವೇಕೆನ್ಸಿ ಇದಾವೆ, ಇದು ಪೋಸ್ಟಲ್ ಅಡ್ರೆಸ್. ಸೊ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಇದು ಪೋಸ್ಟಲ್ ಅಡ್ರೆಸ್ ಕೊಟ್ಟಿದ್ದಾರೆ. ಸೊ ಆ ಪೋಸ್ಟಿಗೆ ನೀವು ಅಪ್ಲೈ ಮಾಡಬೇಕಂದ್ರೆ ನೀವು ಪೋಸ್ಟ್ ಮಾಡಬೇಕು. ಇದು ಆಫ್ಲೈನಾಗೆ ನೀವು ಅಪ್ಲೈ ಮಾಡಬೇಕು. ಸೊ ಪೋಸ್ಟಲ್ ಅಡ್ರೆಸ್ ನೋಡ್ಕೊಡ್ರಿ, ಎಷ್ಟು ಪೋಸ್ಟ್ ಇದಾವೆ ಮತ್ತು ರಿಸರ್ವೇಷನ್ ಪ್ರಕಾರ ಎಷ್ಟೆಷ್ಟು ವೇಕೆನ್ಸೀಸ್ ಇದಾವೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇಂಪಾರ್ಟೆಂಟ್ ಎಲ್ಲ ಇದೆ ಇಲ್ಲಿ, ನೀವು ಜಸ್ಟ್ ಓದ್ತಾ ಹೋಗ್ರಿ. ಇದನ್ನು ನಾನು ಒಂದು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಇದು ದಿಸ್ ಇಸ್ ದ ಅಡ್ರೆಸ್, ಕರ್ನಾಟಕದ್ದು ಈ ಅಡ್ರೆಸ್ಸಿಗೆ ನೀವು ಅಪ್ಲೈ ಮಾಡಬೇಕಾಗ್ತೈತಿ. ಸೊ ಇವು ಪೋಸ್ಟ್, ಡಿಫ್ರೆಂಟ್ ಪೋಸ್ಟ್ ಇನ್ ಕರ್ನಾಟಕ ಸ್ಟೇಟ್. ಸೊ ಈ ಪೋಸ್ಟಿಗೆ ಎಷ್ಟು ರಿಸರ್ವೇಷನ್ ಇದೆ ಅಂತಂಥೇಳಿ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದ್ರ ಪ್ರಕಾರ ನೀವು ಚೆಕ್ ಮಾಡ್ಕೊಳ್ರಿ. ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿ ಬರುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಬೇರೆ ಬೇರೆ ಇನ್ಫಾರ್ಮೇಷನ್ ಐತಿ, ಅಬ್ರಿವೇಷನ್ ಯೂಸ್ಡ್, UR ಅಂದರೆ ಏನು, SC ST ಅಂದರೆ ಏನು ಎಲ್ಲ ಕೊಟ್ಟಿದ್ದಾರೆ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಚೆಕ್ ಮಾಡ್ಕೊಡಿ. ಇದನ್ನು ಭಾಳ ಇಂಪಾರ್ಟೆಂಟ್ ಇದೆ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ
ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಎಲ್ಲನೂ ಕೊಟ್ಟಿದ್ದಾರೆ ನೋಡಿರಿ. ಸೊ ಫಾರ್ಮಸಿಸ್ಟ್ ಇದ್ದರೆ ಏನು ಓದಿರಬೇಕು, 10+2 ಅಂದರೆ PUC ಆಗಿರಬೇಕು, ಮತ್ತು 2 years ಡಿಪ್ಲೊಮಾ ಇನ್ ಫಾರ್ಮಸಿ ಅಂತ ಹೇಳ್ಕೊಡ್ತಾರೆ. ಎಲೆಕ್ಟ್ರಿಷಿಯನ್ ಪೋಸ್ಟಿಗೆ PUC ಆಗಿರಬೇಕು ವಿತ್ ಸರ್ಟಿಫಿಕೇಟ್ ಫ್ರಮ್ ರಿಕಗ್ನೈಸ್ಡ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ITI ಆಗಿರಬೇಕಂತ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಲೆಕ್ಟ್ರಿಷಿಯನ್ ಪೋಸ್ಟ್, ಆಮೇಲೆ ಟೆಲಿಕಾಮ್ ಮೆಕ್ಯಾನಿಕ್ ಪೋಸ್ಟ್, ಇಂಜಿನಿಯರಿಂಗ್ ಎಕ್ವಿಪ್ಮೆಂಟ್ ಮೆಕ್ಯಾನಿಕ್ ಪೋಸ್ಟ್. ಸೊ ಅದಕ್ಕೆ ಏನೇನು ಕ್ವಾಲಿಫಿಕೇಷನ್ ಬೇಕು ಎಲ್ಲನೂ ಕೊಟ್ಟಿದ್ದಾರೆ ನೋಡಿಲಿ. ಸೊ ಜಸ್ಟ್ ನಾನು ನಿಮಗೆ ರೋಲ್ ಮಾಡ್ತಾ ತೋರಿಸ್ತೀನಿ ಇದನ್ನು. ಆಮೇಲೆ ಸ್ಟೆನೋಗ್ರಾಫರ್ ಪೋಸ್ಟೂ ಇದೆ ನೋಡಿರಿ. ಸ್ಟೆನೋಗ್ರಾಫರ್ ಪೋಸ್ಟಿಗೆ PUC ಆಗಿರಬೇಕು. ಇದ್ರ ಜೊತೆಗೆ ಡಿಕ್ಟೇಷನ್ನ ಮತ್ತು ಟ್ರಾನ್ಸ್ಕ್ರಿಪ್ಷನ್ ಇಷ್ಟು ನಿಮಗೆ ಸ್ಕಿಲ್ಸ್ ಇರಬೇಕು. ಮತ್ತು CP ಕಮರ್ಷಿಯಲ್ ಪ್ರಾಕ್ಟೀಸ್ ಮಾಡಿದವರು ಇದನ್ನು ಅಪ್ಲೈ ಮಾಡ್ಬೋದು. ಸೊ ಏನೇನು ಬೇಕಾಗ್ತದಲ್ಲ ಅದನ್ನು ಚೆಕ್ ಮಾಡಿಕೊಡ್ರಿ. ಸೊ ಬೇರೆ ಬೇರೆ ಎಸ್ಪೆಷಲಿ 10th PUC ಮತ್ತು ITI ಡಿಪ್ಲೊಮಾ ಮುಗಿಸಿದವ್ರಿಗೆ ಇದು ಒಂದು ಒಳ್ಳೆಯ ಅಪಾರ್ಚುನಿಟಿ ಅಂತ ನಾನು ಹೇಳ್ಬೋದು. ಸೊ ಇದೆಲ್ಲ ಚೆಕ್ ಮಾಡಿಕೊಡ್ರಿ. ಸೊ ಪೇ ಸ್ಕೇಲ್ 7th ಪೇ ಸ್ಕೇಲ್ ಕೊಡ್ತಾರಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದು ಒಂದು ಅಟ್ರಾಕ್ಟಿವ್ ಸ್ಯಾಲ್ರಿ ನಿಮಗೆ ಸಿಗ್ತೈತಿ. ಗೌರ್ಮೆಂಟ್ ಜಾಬ್ ಇರೋದ್ರಿಂದ ನಿಮಗೆ ಒಳ್ಳೆಯ ಸ್ಯಾಲ್ರಿ ಅಂತ ನಾನು ನಿಮ್ಗೆ ಹೇಳ್ಬೋದು. ನೆಕ್ಸ್ಟ್ ಏಜ್ ಲಿಮಿಟೂ ಎಷ್ಟಿದೆ ಅಂತ ಹೇಳ್ಕೊಟ್ಟಿದ್ದಾರೆ ನೋಡಿರಿ. ಏಜ್ ಲಿಮಿಟ್ ಚೆಕ್ ಮಾಡ್ಕೊಡ್ರಿ ಇದನ್ನು. ಆಮೇಲೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರಂತಂತ ಹೇಳ್ಕೊಟ್ಟಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ನ ಸೊ ಡಿಪೆಂಡಿಂಗ್ ಅಪಾನ್ ದ ಕಾಸ್ಟ್ ಎಷ್ಟು ಏಜ್ ರಿಲ್ಯಾಕ್ಸೇಷನ್ ಸಿಗ್ತೈತಿ ಅದನ್ನು ಕೊಟ್ಟಿದ್ದಾರೆ. ಪೋಸ್ಟ್ ಮೆನ್ಷನ್ಡ್ ಅಬೋವ್ ಆರ್ ಸಬ್ಜೆಕ್ಟ್ ಟು ಆಲ್ ಇಂಡಿಯಾ ಟ್ರಾನ್ಸ್ಫರ್ ಲಯಬಿಲಿಟಿ ಆ್ಯಂಡ್ ಫೀಲ್ಡ್ ಸರ್ವಿಸ್ ಲಯಬಿಲಿಟಿ ರೂಲ್ಸ್ ಪ್ರಕಾರ ಎಲ್ಲ ನಿಮಗೆ ಸೆಲೆಕ್ಷನ್ ಮಾಡ್ತಾರಂತ ಹೇಳ್ಕೊಟ್ಟಿದ್ದಾರೆ. ಸೊ ಫಿಸಿಕಲ್ ಫಿಟ್ನೆಸ್ ಏನಿರಬೇಕು ಅದನ್ನು ಕೊಟ್ಟಿದ್ದಾರೆ ನೋಡಿರಿ. ಮಿನಿಮಮ್ ಫಿಸಿಕಲ್ ಫಿಟ್ನೆಸ್ ಮೆಜರ್ಮೆಂಟ್ಸ್ನು ಏನೇನು ಇರ್ತೈತಿ ಅಂತ ಹೇಳ್ಕೊಟ್ಟಿದ್ದಾರೆ ನೋಡಿರಿ. ಫಿಟ್ನೆಸ್ ಟೆಸ್ಟ್, ಆಮೇಲೆ ಬೇರೆ ಬೇರೆ ಪೋಸ್ಟಿಗೆ ಬೇರೆ ಬೇರೆ ರೀತಿ ಟೆಸ್ಟ್ ತೊಗೋತಾರೆ ಅವರು. ಹೇಗೆ ಅಪ್ಲೈ ಮಾಡಬೇಕಂತ ಹೇಳಿನೂ ಕೊಟ್ಟಿದ್ದಾರೆ ನೋಡಲಿ. ಹೌ ಟು ಅಪ್ಲೈ ಅಂತಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಆಫ್ಲೈನ್ ನೀವು ಅಪ್ಲೈ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್ ಇದೆ. ಸೊ ಯಾವ ಅಡ್ರೆಸ್ಸಿಗೆ ಪೋಸ್ಟ್ ಮಾಡಬೇಕಂತ ಹೇಳಿ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಆರ್ ರಿಕ್ವೆಸ್ಟೆಡ್ ಟು ಸಬ್ಸ್ಕ್ರೈಬ್ ಟು ದ ವರ್ಡ್ಸ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್. ಇದೆಲ್ಲ ಯಾವ ಪೋಸ್ಟ್ ಅಂದರೆ ಟೇಬಲ್ನಲ್ಲಿ ಮೆನ್ಷನ್ ಮಾಡಿದಾರಲ್ಲ. ಸೊ ಆ ಟೇಬಲ್ನಲ್ಲಿ ಮೆನ್ಷನ್ ಮಾಡಿದ ಪ್ರಕಾರ ನೀವು ಅಡ್ರೆಸ್ ಹಾಕಿ ನೀವು ಪೋಸ್ಟ್ ಮಾಡಬೇಕು. ಆಮೇಲೆ ಆರ್ಡಿನರಿ ಪೋಸ್ಟ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ವೆಲ್ ವಿತಿನ್ ದ ಡೇಟ್ 21 days ಅಷ್ಟೇ ಟೈಮ್ ಇದೆ. ಒಂದು ಸರ್ಟನ್ ಸ್ಟೇಟ್ಸಿಗೆ ಟೈಮ್ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. ಇದನ್ನು ಜಸ್ಟ್ ಚೆಕ್ ಮಾಡಿಕೊಡ್ರಿ. ಸೊ ಮ್ಯಾಕ್ಸಿಮಮ್ 21 days ಫಾರ್ ಕರ್ನಾಟಕ ಸ್ಟೇಟ್ ಅಂತಂದು ನಾನು ಹೇಳ್ಬೋದು. ಬೇರೆ ಸ್ಪೆಸಿಫಿಕ್ಕಾಗಿ ಇಲ್ಲಿ ಮೆನ್ಷನ್ ಮಾಡಿದಾರಲ್ಲ ಅಲ್ಲಿ 28 days ಅಂತ ಹೇಳ್ಕೊಟ್ಟಿದ್ದಾರೆ ಟೈಮ್ ರೀಚ್ ಆಗಲಿಕ್ಕೆ. ಸೊ ಕ್ಯಾಂಡಿಡೇಟ್ಸ್ ಆರ್ ಅಲೌಡ್ ಟು ಅಪ್ಲೈ ಓನ್ಲಿ ಫಾರ್ ಒನ್ ಟ್ರೇಡ್. ಸೊ ಒಂದೇ ಒಂದು ಪೋಸ್ಟಿಗೆ ಒಂದೇ ಕಡೆ ನೀವು ಅಪ್ಲೈ ಮಾಡಬಹುದು, ಬೇರೆ ಬೇರೆ ಕಡೆ ಅಪ್ಲೈ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಯು ಚೂಸ್ ದ ಕರೆಕ್ಟ್ ಪೋಸ್ಟ್ ವಿಚ್ ಇಸ್ ಸೂಟೇಬಲ್ ಫಾರ್ ಯು. ಎಲಿಜಿಬಿಲಿಟಿ ನಿಮ್ಗೆ ಯಾವುದಿದೆಯಲ್ಲ ಅದನ್ನು ನೋಡಿಕೊಂಡು ಒಂದೇ ಪೋಸ್ಟಿಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇವೆಲ್ಲ ಇನ್ಸ್ಟ್ರಕ್ಷನ್ಸ್ ಸರಿಯಾಗಿ ಓದ್ಕೊಡ್ರಿ, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್. ಆಮೇಲೆ ಯಾರೆಲ್ಲ ಇಂಟ್ರೆಸ್ಟೆಡ್ ಅದೀರಿ, ಸೊ ಟೆಸ್ಟ್ ತೊಗೊಂಡ್ರೆ ಎಲ್ಲ ಕ್ವಶನ್ಸ್ ಯಾವ ರೀತಿ ಇರ್ತೈತಿ, ಯಾವ್ಯಾವ ಟಾಪಿಕ್ ಮೇಲೆ ಎಷ್ಟು ಮಾರ್ಕ್ಸ್, ಕ್ವಶನ್ಸ್ ಎಷ್ಟು ಬರ್ತಾವೆ ಎಲ್ಲನೂ ಕೊಟ್ಟಿದ್ದಾರೆ ನೋಡಿರಿ ಡಿಪೆಂಡಿಂಗ್ ಅಪಾನ್ ದ ಪೋಸ್ಟ್. ಸೊ ಇದು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಿದೆ. ಫಾರ್ಮ್ಯಾಟ್ಸ್ ಸರ್ಟಿಫಿಕೇಟ್ಸ್ ನೀವು ಅಟ್ಯಾಚ್ ಮಾಡಬೇಕಾದ್ರೆ ಏನೇನು ಫಾರ್ಮ್ಯಾಟ್ಸ್ ಅದನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ PDF ಲಿಂಕನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೀನಿ. ನೀವು ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದಿರಲ್ಲ ಅವರು ಸರಿಯಾಗಿ ಇದನ್ನು ಓದ್ಕೊಳ್ರಿ, ಫಸ್ಟ್ ತಿಳ್ಕೊಳ್ರಿ, ಆಮೇಲೆ ಬೇಗನೆ ಅಪ್ಲೈ ಮಾಡಿರಿ. ಟೈಮ್ ಭಾಳ ಕಡಿಮೆ ಇದೆ. ಸೊ ಇದು ಇಂಪಾರ್ಟೆಂಟ್ ಇದೆ ಅಂತಂತ ಹೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸರ್ಚ್ ಮಾಡ್ತಾ ಇದ್ದೀರಿ, ಯಾರಿಗೆ ಇಂಟ್ರೆಸ್ಟ್ ಇದೆಯಲ್ಲ, ಎಸ್ಪೆಷಲಿ 10th ಮುಗಿಸಿದವರು, PUC, ITI, ಡಿಪ್ಲೊಮಾ ಮತ್ತು ಡಿಗ್ರಿ ಮುಗಿಸಿದವರು ಇದನ್ನು ಚೆಕ್ ಮಾಡಿಕೊಡ್ರಿ. ನೀವು ಯಾವುದಕ್ಕೆ ಎಲಿಜಿಬಲ್ ಇದ್ರಲ್ಲ ಅದಕ್ಕೆ ಅಪ್ಲೈ ಮಾಡಿರಿ ಇಮಿಡಿಯೇಟ್ಲಿ. ಮತ್ತು ಇದನ್ನು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡೋದಾಗ್ತೈತೆ. ಓಕೆ, ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.